ಬಟ್ ಸರ್ಕಾರವು ವಿದ್ಯಾರ್ಥಿಗಳಿಗೆ ಎಲ್ಲೋ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹಿತ ಸಾತ್ವಿಕ್. ಎಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಸಿಹಿ ಸುದ್ದಿ ಇಟ್ಕೊಂಡು ಮುಂದೆ ನಾನು ಬಂದಿದ್ದೀನಿ. ಅದೇನಂದರೆ, ವಿದ್ಯಾರ್ಥಿಗಳ ಎಷ್ಟು ದಿನದ ಬೇಡಿಕೆ, ಎಷ್ಟು ದಿನದ ಕನಸು, ವಯಸ್ಸು ಸಡಿಲಿಕೆ ಮಾಡಬೇಕು ಅಂತ ಇತ್ತು. ಫೈನಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಮಣಿದು ಮೂರು ವರ್ಷ ವಯಸ್ಸು ಸಡಿಲಿಕೆ ಮಾಡಿದೆ. ಬಟ್ ಮಾಡಿದೆ ಓಕೆ, ಅದು ಎಷ್ಟು ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ಕೊಟ್ಟಿದೆ ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಮನಸ್ತಾಪವನ್ನು ಕೂಡ ಈ ಸುದ್ದಿ ಮಾಡಿದೆ. ಬಟ್ ಸರ್ಕಾರವು ನಾವು ಹೋರಾಟ ಮಾಡಿದ ಲೆಕ್ಕಲಿ ನೋಡಿದ್ರೆ ಮಿನಿಮಮ್ 5 years ಅಂತೂ ಕೊಡುತ್ತೆ ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಬಟ್ ಸರ್ಕಾರವು ವಿದ್ಯಾರ್ಥಿಗಳಿಗೆ ಎಲ್ಲೋ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸರ್ಕಾರವು ಮಿನಿಮಮ್ 5 to 6 year ಆಯ್ತು, ಒಂದು ನೋಟಿಫಿಕೇಶನ್ ಮಾಡಲಿಲ್ಲ. ಗ್ರೂಪ್ ಸಿ ಆಗಲಿ, ಎಕ್ಸೈಸ್, FDA, SDA 6 year ಆಯಿತು, ಇನ್ನೂ ಧಾರವಾಡನಲ್ಲಿ ಸ್ಟೂಡೆಂಟ್ ಓದ್ತಾನೆ ಅವರೇ. ಹಾಗೆ ಇನ್ನೊಂದು ವಿಚಾರ ಹೇಳೋಕೆ ಬರೋದಂದ್ರೆ, PC ಮತ್ತು PSI ಓದ್ತಾ ಇರೋ ವಿದ್ಯಾರ್ಥಿಗಳು ಈ ಸುದ್ದಿನ ಕೇಳಿ ನೀವು ಹೆದರಬೇಡಿ. ಯಾಕಂದ್ರೆ ಈ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಬಟ್ PC ಮತ್ತು PSI ಏನು ಗೃಹ ಇಲಾಖೆಯಲ್ಲಿ ಖಾಯಮಾಗಿ ವಯಸ್ಸು ಸಡಿಲಿಕೆ ಮಾಡೋದ್ರ ಬಗ್ಗೆ ಚರ್ಚೆ ಗಂಭೀರವಾಗಿ ನಡೀತಾ ಇದೆ. ಅಂದ್ರೆ ಖಾಯಮಾಗಿ 30 ವರ್ಷ ವಯಸ್ಸು ಸಡಿಲಿಕೆ ಮಾಡ್ಬೇಕಂತ ಚರ್ಚೆ ನಡೀತಾ ಇದೆ. ಆ ಚರ್ಚೆ 100% ಸಕ್ಸಸ್ ಕೂಡ ಆಗುತ್ತದೆ. ಸೊ ದಯವಿಟ್ಟು ಎಲ್ಲರೂ ಬಿ ಕೂಲ್ ಆಗಿರಿ, ನಿಮ್ಮ ಸ್ಟಡಿ ಮೇಲೆ ನೀವು ಫೋಕಸ್ ಮಾಡಿ. ಐ ಥಿಂಕ್ ಇನ್ನೊಂದು ವೀಕ್ ಅಥವಾ 15 daysನಲ್ಲಿ ಪೊಲೀಸ್ ಇಲಾಖೆಯಿಂದ ಏಜ್ ಬಗ್ಗೆ ಮಾಹಿತಿ ಖಂಡಿತ ಬರುತ್ತದೆ. ಮತ್ತು ಹಾಗೆ ಅಕ್ಟೋಬರ್ ಎಂಡು ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ನೀವು ಹೊಸ ನೇಮಕಾತಿಯನ್ನು ನಿರೀಕ್ಷಿಸಬಹುದು. ಬಟ್ ನೇಮಕಾತಿ ಆದ್ರೂ ಕೂಡ ಅದರ ಎಕ್ಸಾಮ್ಸ್ ನಡೆದು 2026 ಸೊ ಇನ್ನೂ ನಿಮ್ಮ ಹತ್ರ ಮಿನಿಮಮ್ 3 to 4 months ಟೈಮ್ ಇದ್ದೇ ಇದೆ. ಸೊ ದಯವಿಟ್ಟು ಇನ್ನೂ ಯಾವ ಸ್ಟಡಿ ಸ್ಟಾರ್ಟ್ ಮಾಡಿರಲ್ವ, ನೀವು ಇವಾಗಿಂದ ಸ್ಟಡಿ ಮಾಡಿದ್ರು ಕೂಡ ನಿಮ್ಮದು 80% ಅಂತೂ ಖಂಡಿತ ಸಿಲೆಬಸ್ ಕವರ್ ಆಗೇ ಆಗುತ್ತದೆ. ಮತ್ತು PC ಓದೋರಂತೂ ಒಂದು 3 to 4 months ನಿಮಗೆ ಟೈಮ್ ಸಾಕು. ಸೊ ದಯವಿಟ್ಟು ಸೀರಿಯಸ್ ಆಸ್ಪರೆಂಟ್ ಇನ್ನೂ ಸೀರಿಯಸ್ ಆಗಿ ಓದಿ, ಮತ್ತು ಯಾರು ಇನ್ನೂ ಸೀರಿಯಸ್ ಆಗಿ ಓದ್ತಾ ಇಲ್ಲ ಅವ್ರು ಸೀರಿಯಸ್ ಆಗಿ ಓದಿ. ಎಷ್ಟು ದಿನ, ಐ ಥಿಂಕ್ 2 years ಮುಂಚೆ PC ಕನ್ಫರ್ಮ್ ಆಗಿತ್ತು. ಬಟ್ ಅದಾದಮೇಲೆ ಈ ನವೆಂಬರ್ನಲ್ಲಿ ಆಗುತ್ತದೆ. ಬಟ್ ಈ ಚಾನ್ಸ್ ಮಿಸ್ ಆದರೆ ನೆಕ್ಸ್ಟ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇವಾಗ ಬಂದಿದ್ದ ಚಾನ್ಸ್ನ ಸದುಪಯೋಗ ಮಾಡಿಕೊಂಡು ನಾವು ಜಾಬ್ ಹುದ್ದೆನ ಸೇರಲೇಬೇಕು. ಇದೊಂದು ಎಲ್ಲ ವಿದ್ಯಾರ್ಥಿ ಗೋಲ್ ಇಟ್ಕೊಳ್ಳಿ. ಹಾಗೆ ಇನ್ನೂ ಏನಾದರೂ ಹೇಳೋದು ನಾನು ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.